ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪ, ಇವತ್ತು ನಾವು ಆಫೀಸ್ಗೆ ಹೋಗ್ತಿಲ್ಲ. ಆಫೀಸ್ ಕೆಲಸಗಳೆಲ್ಲ ಪೋಸ್ಟ್ಪೋನ್ ಮಾಡ್ತಿದ್ದೀವಿ. ತಂಗಿ ಮದುವೆಗೆ ಓಡಾಡ್ಬೇಕಲ್ಲ, ಇಲ್ಲೇ ತುಂಬ ಕೆಲಸಗಳಿರುತ್ತೆ ಅಂತ. ನೀವು ಮನೇಲಿರೋದೇ ಒಳ್ಳೇದಾಯ್ತು. ಇವತ್ತು ಜವಳಿಯವ್ರು ಬರ್ತಾ ಇದ್ದಾರೆ, ನೀವೇ ಸೆಲೆಕ್ಷನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ನಮಗಂತೂ ಜವಳಿ ಜವಾಬ್ದಾರಿನ ವಹಿಸ್ಬೇಡಿ. ನಮಗೆ ರೆಸ್ಟೋರೆಂಟಲ್ಲೇ ತುಂಬ ಕೆಲಸಗಳಿವೆ. ಶಾರ್ವರಿ, ನಿನಗೆ ಹುಷಾರಿಲ್ಲ ಅಂದೆ ಅಲ್ವಾ? ರೆಸ್ಟ್ ಮಾಡ್ಬೇಕು ತಾನೆ? ಚಿಕ್ಕಮ್ಮ ಹುಷಾರಿಲ್ವಾ? ಯಾಕೆ, ಏನಾಯ್ತು? ಇಲ್ಲ, ನನಗೇನು ಆಗಿಲ್ಲ. ಅವಳಿಗೆ ಮನೆ ಜವಾಬ್ದಾರಿ, ಹೊರಗಿನ ಕೆಲಸಗಳು ಎಲ್ಲ ಸೇರಿ ತುಂಬ ಪ್ರೆಷರ್ ಆಗ್ತಾ ಇದೆ. ಯಾವಾಗಲೂ ತಲೆನೋವು ಅಂತಿರ್ತಾಳೆ, ಸುಸ್ತು ಆಯಾಸ ಅಂತಿರ್ತಾಳೆ. ಅವಾಗ ಹುಷಾರು ತಪ್ತಿರ್ತಾಳೆ. ಇವ್ರು ಯಾಕೆ ಹೀಗೆ ಮಾತಾಡ್ತಿದ್ದಾರೆ? ಏನೋ ಪ್ಲಾನ್ ಮಾಡಿದ್ದಾರೆ. ಇದೇ ಕಾರಣಕ್ಕೆ ಚಿಕ್ಕಮ್ಮಂಗೆ ಅಕೌಂಟ್ಸ್ ಹ್ಯಾಂಡಲ್ ಮಾಡಬೇಡಿ ಎಂದಿದ್ದು. ಆಫೀಸ್ ಕೆಲಸಗಳ ಬಗ್ಗೆ ನೀವು ತಲೆ ಕೆಡ್ಸ್ಕೊಬೇಡಿ ಚಿಕ್ಕಮ್ಮ. ಅಕೌಂಟ್ಸ್ ಎಲ್ಲ ಅಭಿ ಹ್ಯಾಂಡಲ್ ಮಾಡ್ತೀನಲ್ಲ, ಇನ್ನು ಮನೆ ಕೆಲಸಗಳು ಮಾತ್ರ. ಮನೆ ಕೆಲಸಗಳು ಅಂದರೆ ಕಮ್ಮಿ ಇರುತ್ತಾ ಅಲ್ವಾ ಅಣ್ಣ? ಹೌದು, ಮನೆ ಕೆಲಸಗಳು ತುಂಬ ಜಾಸ್ತಿನೇ ಇರುತ್ತೆ. ನಿನ್ನೇನು ಶಾರ್ವರಿ ತುಂಬ ಸುಸ್ತಾಗಿದೆ ಅಂತಿದ್ಲು. ಶಾರ್ವರಿ ಅವ್ರಿಗೆ ಮನೆ ಜವಾಬ್ದಾರಿಗಳು ಜಾಸ್ತಿ ಆಗಿದೆ. ಮಗಳ ಮದುವೆ ಅಂದಾಗ ಟೆನ್ಷನ್ ಇರುತ್ತೆ ಅಲ್ವಾ? ಅದಕ್ಕೆ ಅವಳಿಗೆ ಜವಾಬ್ದಾರಿ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದೀರೋ ಹೊರತು ಜವಾಬ್ದಾರಿನ ಸ್ವಲ್ಪ ಕಮ್ಮಿ ಮಾಡೋಣ ಅಂತ ಹೇಳ್ತಿಲ್ವಲ್ಲ. ನನ್ನ ಹೆಂಡತಿಗೆ ಸ್ವಲ್ಪ ರೆಸ್ಟ್ ಕೊಡಿ. ಇನ್ಮೇಲೆ ಎಲ್ಲ ಜವಾಬ್ದಾರಿನ ನೀವೇ ವಹಿಸ್ಕೊಳ್ಳಿ. ಇನ್ನು ಸ್ವಲ್ಪ ದಿನ ಟೈಮ್ ಕೊಡು ಅಕ್ಕ. ನಿಧಿ ಮದುವೆ ಆಗಲಿ. ಅವಳು ಮದುವೆ ಆಗ್ತಿದ್ದ ಹಾಗೆ ಈ ಮನೇಲಿರೋ ಒಬ್ಬೊಬ್ಬರ ಜೀವನೂ ನಿನಗೆ ನೈವೇದ್ಯ ಕೊಡ್ತೀನಿ. ಆ ತುಳಸಿ ತುಂಬ ಮೆರೀತಿದ್ದಾಳೆ. ಎಷ್ಟು ಮೆರೀತಾಳೋ ಮೆರೀಲಿ. ಸೇಡ್ ತೀರಿಸ್ಕೊಳ್ಳೋಕೆ ಅಂತಾನೆ ನಾಟಕ ಆಡಿ ಮಹೇಶನ್ನ ಮದುವೆ ಆಗಿ ಈ ಮನೆಗೆ ಬಂದವಳು ನಾನು. ಬಂದ ಕೆಲವೇ ದಿನಗಳಲ್ಲಿ ಆ ಸುಮತಿನ ಕೊಂದವಳು ನಾನು. ಇಷ್ಟು ವರ್ಷ ಆ ಮಾಧವನಿಂದ ಅವನ ಮಕ್ಕಳನ್ನ ದೂರ ಇಟ್ಟು ಖುಷಿ ಪಟ್ಟವಳು ನಾನು. ಇಷ್ಟೆಲ್ಲ ಮಾಡಿರೋ ನನಗೆ ಆ ತುಳಸಿ ಯಾವ ಲೆಕ್ಕ? ನನ್ನ ಪಾಲಿಗಳು ಒಂದು ಹುಲ್ಕಡ್ಡಿ ಅಷ್ಟೆ. ಒಂದು ವೇಳೆ ತುಳಸಿ ಮಹೇಶನ್ಗೆ ಸತ್ಯ ಹೇಳಿ ಅವರಿಬ್ರು ಒಂದಾದ್ರೆ ಆಗ ಹುಲ್ಕಡ್ಡಿ ಹಾವಾಗುತ್ತೆ. ಆ ಮಹೇಶ ತುಳಸಿ ಇಬ್ರು ಸಾಮಾನ್ಯದವರಲ್ಲ. ಒಬ್ರು ಬೆಂಕಿ ಆದ್ರೆ ಇನ್ನೊಬ್ರು ಬಿರುಗಾಳಿ. ಅವರಿಬ್ರು ಸೇರಿ ನನ್ನನ್ನು ಸುಟ್ಟು ಹಾಕೋ ಪ್ಲಾನ್ ಮಾಡಿದ್ರೆ? ಇಲ್ಲ, ನೋ, ಇದೆಲ್ಲ ಸಾಧ್ಯ ಅಲ್ಲ. ಇಂಥ ಯೋಚನೆಗಳೆಲ್ಲ ನನಗೆ ಯಾಕೆ ಬರ್ತಾ ಇದೆ? ಆ ತುಳಸಿ ಸತ್ಯನ ಮಹೇಶನ್ಗೆ ಯಾಕಾದ್ರೂ ಹೇಳ್ತಾಳೆ? ಇಲ್ಲ, ಇಂಥದ್ದೆಲ್ಲ ಆಗಲ್ಲ. ಯಾರೇ ಒಂದಾದ್ರೂ ಈ ಮನೆಯವ್ರಿಗೆ ನನ್ನ ಬಗ್ಗೆ ಯಾರು ಏನೇ ಹೇಳಿದ್ರು ನನ್ನನ್ನು ಏನು ಮಾಡ್ಕೊಳಕ್ಕಾಗಲ್ಲ. ಈ ಮನೆನ ಸರ್ವನಾಶ ಮಾಡದೆ ನಾನು ಬಿಡಲ್ಲ.
ಸಮರ್, ಏನು ಯೋಚನೆ ಮಾಡ್ತಿದ್ಯಾ? ಗಾಯ ಒಣಗ್ತಿದೆ ಅಲ್ವಾ? ಇನ್ನೂ ನೋವಿದೆಯಾ? ನೋವೇನಿಲ್ಲ, ಗಾಯ ಒಣಗಿದೆ. ಎಲ್ರ ಮುಖದಲ್ಲೂ ನಗುನೂ ಇದೆ. ನಗುನಾ? ನೀನು ಯಾವ ವಿಷಯದ ಬಗ್ಗೆ ಹೇಳ್ತಿದ್ಯಾ? ಆ ಮನೇಲಿ ಎಲ್ರ ಮನಸ್ಸಲ್ಲಿ ಇದ್ದಿದ್ದ ಗಾಯದ ಬಗ್ಗೆ ಹೇಳಿದೆ. ಒಬ್ರು ಕಂಡ್ರೆ ದ್ವೇಷಿಸ್ತಾ ಇದ್ರು. ಅವ್ರ ಕಂಡ್ರೆ ಇವ್ರಿಗಾಗ್ತಿರ್ಲಿಲ್ಲ, ಇವ್ರ ಕಂಡ್ರೆ ಅವ್ರಿಗಾಗ್ತಾ ಇರಲಿಲ್ಲ. ಆದ್ರೆ ಇವತ್ತು ಆ ಮನೇಲಿ ನೋವು ಮಾಯ ಆಗಿದೆ, ಗಾಯ ವಾಸಿ ಆಗಿದೆ. ಸಂತೋಷ ಸಂಭ್ರಮ ತುಂಬಿ ತುಳುಕ್ತಾ ಇದೆ. ಅದ್ರ ಜೊತೆ ನಿಧಿ ಮದುವೆ ಕೆಲಸಗಳು ನಡೀತಾ ಇದೆ. ಹೌದಲ್ವಾ? ಆ ಮನೆಯಲ್ಲಿ ಒಂದ್ರ ಮೇಲೆ ಒಂದು ಸಂಭ್ರಮ. ನಿಧಿಗೆ ನಾವೇನಾದರೂ ಗಿಫ್ಟ್ ಕೊಡ್ಬೇಕಲ್ವಾ? ಒಂದು ರೇಷ್ಮೆ ಸೀರೆ ಕೊಡ್ಸಣ್ವಾ? ಆ ಮನೆಗೆ ಅವಳು ಒಬ್ಳೆ ಮಕ್ಕಳು. ಇಲ್ಲಿ ನಮಗೆ ಸಂಧ್ಯಾ ಹೇಗೋ ಅವಳಲ್ಲಿಗೆ ಹಾಗೇನೆ. ಅದಕ್ಕೆ ಕಷ್ಟ ಆದರೂ ಪರವಾಗಿಲ್ಲ, ಏನಾದರೂ ಒಡವೆ ಕೊಡ್ಸೋಣ ಅಂತ ಅನಿಸ್ತಾ ಇದೆ. ಓಹೋ, ನಮ್ಮ ಮನೆಯಲ್ಲಿ ಸಂಧ್ಯಾ ಹೇಗೋ ಆ ಮನೆಯಲ್ಲಿ ಅವಳು ಹಾಗೇನಾ? ಹಾಗಿದ್ರೆ ಸಂಧ್ಯಾ ನಿನಗೆ ತಂಗಿ ಅಂದಮೇಲೆ ಅವಳು ನಿಂಗೇನಾಗಬೇಕು? ಅವಳು ಅವಿಸರ್ಗ್ ತಂಗಿ. ಹೇ, ಹಾಗಿದ್ರೆ ಅಭಿಸರ್ ಏನಾಗಬೇಕು? ಅವಿಸರು ಅಭಿಗಣ್ಣ. ಹಾಗಿದ್ರೆ ಅಭಿ ಏನಾಗಬೇಕು? ಅಭಿನ ಅಮ್ಮ ಮಗ ಅಂತ ಒಪ್ಕೊಂಡಿದಾರಲ್ಲ. ಆದ್ರೆ ತಾವು ಮಾತ್ರ ಒಪ್ಕೊಂಡಿಲ್ವೇ? ಈಗ ಅದ್ರ ಬಗ್ಗೆ ಮಾತು ಬೇಕಾ? ನಿಧಿಗೆ ಒಡವೆ ಕೊಡ್ಸೋಣ ಅಂತ ಅನ್ಕೋತಿದ್ದೀನಿ. ಅದ್ರ ಬಗ್ಗೆ ಏನು ಹೇಳ್ತೀಯ ಅದನ್ನ ಹೇಳು. ಅನ್ಕೊಳ್ಳೋದೇನೋ, ಅವಳು ಈ ಮನೆ ಮಗಳು ಅಂದಮೇಲೆ ಅವಳು ನನ್ನ ತಂಗಿನೇ. ಅವಳಿಗೆ ಒಡವೆ ಕೊಡ್ಸೋದ್ರಲ್ಲಿ ನಂದು ಒಂದು ಪಾಲಿದೆ. ವೆರಿ ಗುಡ್. ಹಾಗಾದ್ರೆ ನಿಧಿ ಒಡವೆ ಕೊಡ್ಸೋದೇ ಸರಿ. ನೋಡಿದ್ಯಾ ಸಂಧ್ಯಾ, ನಿಮ್ಮ ಅಣ್ಣಂಗೆ ತಂಗಿರ ಮೇಲೆ ಎಷ್ಟು ಪ್ರೀತಿ ಅಂತ? ನಾನು ಯಾವಾಗ ತಂಗಿ ಅಂತ ಹೇಳ್ದೆ? ಆಯ್ತು ಬಿಡೋಣ, ಬಾಯ್ ಬಿಟ್ಟು ಹೇಳ್ತಿಲ್ಲ ಅಷ್ಟೆ. ಆದ್ರೂ ಆ ಮನೆಯವ್ರು ಮಾಡಿರೋ ಸಹಾಯದ ಮುಂದೆ ನಾವು ಕೊಡ್ತಿರೋದು ಏನೇನೂ ಅಲ್ಲ. ನಿಧಿ ಮದುವೆ ಅಂತ ಎಲ್ಲರೂ ತುಂಬ ಖುಷಿಲಿದ್ದಾರೆ. ಆ ಖುಷಿಗೆ ಯಾವ ವಿಘ್ನಾನು ಬರದೇ ಇದ್ರೆ ಅಷ್ಟೇ ಸಾಕು. ಅಮ್ಮನ ಪ್ರೆಗ್ನೆನ್ಸಿ ವಿಚಾರದಲ್ಲಿ ಗಂಡಿನ ಕಡೆಯವ್ರಿಗೆ ಸ್ವಲ್ಪ ಅಸಮಾಧಾನ ಇತ್ತು. ಆದರೆ ಆ ಸಮಸ್ಯೆಗಳೆಲ್ಲ ಬಗೆಹರಿದಿದೆ. ಇನ್ನು ಮುಂದೇನೂ ಹಾಗೆ ಯಾವ ತೊಂದರೆನೂ ಆಗದೆ ಇದ್ರೆ ಸಾಕು. ನೀನು ಹೇಳಿದ ನಿಜ. ಮುಂದೆ ಏನಾದರೂ ಅಂತ ಸಮಸ್ಯೆಗಳು ಬಂದರೆ ನಾನೇ ನಿಂತು ಬಗೆಹರಿಸ್ತೀನಿ. ನಿಧಿ ಮದುವೆ ಚೆನ್ನಾಗಾಗಬೇಕು, ಅಮ್ಮ ಖುಷಿಯಾಗಿರ್ಬೇಕು. ಬರೀ ಅಮ್ಮ ಮಾತ್ರ ಅಲ್ಲ, ಆ ಮನೇಲಿ ಎಲ್ಲರೂ ಖುಷಿಯಾಗಿರ್ಬೇಕು. ಆ ಮನೆ ಸರಿ ಇಲ್ಲ, ಆ ಮನೇಲಿರೋರು ಯಾರು ಒಳ್ಳೆಯವರಲ್ಲ. ದುಡ್ಡಿನ ದರ್ಪ, ಅಹಂಕಾರ. ಅಮ್ಮ ಆ ಮನೆಗೆ ಹೋಗ್ಬಾರ್ದಿತ್ತು, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದಿದ್ದು ಸಮರ್ ನೀನೇನಾ? ಅದು ಈಗ ಮನೆಯವರೆಲ್ಲರೂ ಬದಲಾಗಿದ್ದಾರೆ. ಬದಲಾಗಿರೋದು ಆ ಮನೆಯವರಲ್ಲ ಅಣ್ಣ, ಆ ಮನೆಯವ್ರನ್ನ ನೀನ್ ನೋಡೋ ದೃಷ್ಟಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.